ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, LKG, UKG and first standard to 10th standard. Address Lingaskur Road, opposite Agriculture University, Raichur. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹೊರ ರಾಜ್ಯದಿಂದ ಬರುವವರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಪಡಿಸಲು ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಕಟ್ಟುನಿಟ್ಟಿನ ಸೂಚನೆ. ಭಾರತೀಯ ಹತ್ತಿ ನಿಗಮದಿಂದ ಮತ್ತೊಂದು ಖರೀದಿ ಕೇಂದ್ರ ಪ್ರಾರಂಭ. ಹತ್ತಿ ಬೆಳೆಗಾರರು ಆತಂಕ ಪಡಬೇಕಿಲ್ಲ. ಸಂಸದ ರಾಜ ಅಮರೇಶ್ವರ್ ನಾಯಕ್. ಕೊರೋನಾ ಸೋಂಕು ಪೀಡಿತನೊಂದಿಗೆ ಬಸ್ ಪ್ರಯಾಣ, 3 ಕ್ವಾರಂಟೈನ್ಗೆ ರವಾನೆ. ಮಾವಿನಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಸಾವು, ದುರ್ನಾತದಿಂದ ನಿವಾಸಿಗಳಲ್ಲಿ ಆತಂಕ. ಕೆರೆ ಸ್ವಚ್ಛತೆಗೆ ನಗರಸಭೆ ಸದಸ್ಯರ ಒತ್ತಾಯ. ಹೆಚ್ಚುತ್ತಿರುವ ಜನದಟ್ಟಣೆ, ಲಾಕ್ಡೌನ್ ಬಿಗಿಗೊಳಿಸಲು ಜಿಲ್ಲಾಡಳಿತ ಮುಂದಾಗಲಿ. ನೂರ್ ಮೊಹಮ್ಮದ್ ಒತ್ತಾಯ. ಪ್ಯಾಕೇಜ್ ಘೋಷಣೆಯಲ್ಲಿ ಸ್ಲಂ ನಿವಾಸಿಗಳನ್ನು ಕಡೆಗಣಿಸಿದ ಸರ್ಕಾರ. ತಾರತಮ್ಯ ನಿವಾರಣೆಗೆ ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಮನವಿ. ಹೊರ ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಗೆ ಮನವಿ. ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಳ, ಆರೋಪಿಗಳ ಗಡೀಪಾರಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಮೇದಾರ ಸಮಾಜಕ್ಕೆ ಆರ್ಥಿಕ ನೆರವಿನ ಪ್ಯಾಕೇಜ್ ಘೋಷಿಸಲು ಒತ್ತಾಯಿಸಿ ಮನವಿ. SP ಕಚೇರಿಯಲ್ಲಿ 20,000 ವಿವಿಧ ಜಾತಿಯ ಸಸಿಗಳು ವಿತರಣೆಗೆ ಸಿದ್ಧ. ಮತ್ತು ಕೊರೋನಾ ಹಿನ್ನೆಲೆ ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿ ಜಾತ್ರೆ ರದ್ದು. ಹಸಿರು ವಲಯಗಳಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲೆಗಳಿಗೆ ಬರುತ್ತಿರುವ ಅನ್ಯ ರಾಜ್ಯದ ಪ್ರಯಾಣಿಕರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಪಡಿಸುವಂತೆ
ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಸಿರು ವಲಯಗಳಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲೆಗಳಿಗೆ ಬರುತ್ತಿರುವ ಅನ್ಯ ರಾಜ್ಯದ ಪ್ರಯಾಣಿಕರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಪಡಿಸುವಂತೆ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಬೇರೆ ಎಡೆಯಿಂದ ಬರುವ ಪ್ರಯಾಣಿಕರನ್ನು ಯಾವುದೇ ಕಾರಣಕ್ಕೂ ಬಿಡದೆ 14 ದಿನ ಕ್ವಾರಂಟೈನ್ಗೆ ಒಳಪಡಿಸುವಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಗುಜರಾತ್, ರಾಜಸ್ಥಾನ ಸೇರಿದಂತೆ ಅನೇಕ ರಾಜ್ಯಗಳಿಂದ ನಿತ್ಯವೂ ಜನರು ಬಸ್, ಕಾರ್ ಸೇರಿದಂತೆ ಇತರೆ ವಾಹನಗಳಲ್ಲಿ ಬರುತ್ತಿದ್ದಾರೆ. ತಪಾಸಣೆ ನಡೆಸಿ ಕಳುಹಿಸಿಕೊಡಲಾಗುತ್ತಿತ್ತು. ಆದರೆ ಕೊರೋನಾ ಸೋಂಕು ಹಸಿರು ಜಿಲ್ಲೆಗಳಿಗೆ ವಿಸ್ತರಿಸಿಕೊಳ್ಳುತ್ತಿರುವುದರಿಂದ ಕಡ್ಡಾಯವಾಗಿ ಕ್ವಾರಂಟೈನ್ಗೆ ರವಾನಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ನಿಗಾ ವಹಿಸಬೇಕೆಂದರು. ಸರ್ಕಾರಿ ಇಲಾಖೆ ಕಟ್ಟಡಗಳು, ವಸತಿ ನಿಲಯಗಳ ಸೇರಿದಂತೆ ಲಭ್ಯವಿರುವ ಕಟ್ಟಡಗಳನ್ನು ಬಳಸಿಕೊಳ್ಳುವಂತೆ ಸೂಚಿಸಿದರು. ಈಗಾಗಲೇ ಬಂದಿರುವ ಜನರು ಹೋಮ್ ಕ್ವಾರಂಟೈನ್ ಇರದೆ ಸಾಮಾನ್ಯವಾಗಿ ಸಂಚರಿಸುತ್ತಿರುವುದು ನಡೆಯುತ್ತಿದೆ. ಗ್ರಾಮ ಮಟ್ಟದಲ್ಲಿಯೇ ನಿಗಾ ವಹಿಸಬೇಕು. ಉಲ್ಲಂಘಿಸಿದವರನ್ನು ಸರ್ಕಾರಿ ಕ್ವಾರಂಟೈನ್ಗೆ ಒಳಪಡಿಸಿ ಎಂದು ಎಚ್ಚರಿಸಿದರು. ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಲಾಕ್ಡೌನ್ ಸಡಿಲಿಕೆ ನಂತರ ಬಂದವರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಪಡಿಸಬೇಕು. ಅಜ್ಮೀರಕ್ಕೆ ಹೋಗಿ ಬಂದವರು ಜಿಲ್ಲೆಯಲ್ಲಿ ಅನೇಕರಿದ್ದಾರೆ. ಆಯಾ ಸಮುದಾಯ ಮುಖಂಡರೊಂದಿಗೆ ಸಮಾಲೋಚಿಸಿ ಅಜ್ಮೀರಕ್ಕೆ ಹೋಗಿ ಬಂದವರನ್ನು ಕ್ವಾರಂಟೈನ್ಗೆ ಆದ್ಯತೆಯಾಗಿ ಪರಿಗಣಿಸಬೇಕೆಂದರು. 30 ಪಾಸಿಟಿವ್ ಕೇಸಸ್, ಆಲ್ ಆಫ್ ದಮ್ ಕೇಮ್ ಫ್ರಮ್ ಅಜ್ಮೀರ್ ಹೋಗಿ ಬಂದಿದ್ದವರು. ಸೆಕೆಂಡ್, ಮೊನ್ನೆ ಶಿವಮೊಗ್ಗನಲ್ಲಿ ಒಂದು 8 ಕೇಸೇನೋ ಪಾಸಿಟಿವ್ ಆಯಿತು ಶಿಕಾರಿಪುರದಲ್ಲಿ. ಸೊ ಅವರು ಅಹಮದಾಬಾದ್ ಹೋಗಿ ಬಂದಿದ್ದರು. ಅಹಮದಾಬಾದ್ ಇಡೀ ದೇಶದಲ್ಲಿ ಒಂದು ಫಾಸ್ಟ್ ಸ್ಪ್ರೆಡಿಂಗ್ ಸೆಂಟರ್ಸಲ್ಲಿ ಒಂದು, ಲೈಕ್ ಡೆಲ್ಲಿ, ಮುಂಬೈ, ಚೆನ್ನೈ, ಅಹಮದಾಬಾದ್, ಇಲ್ಲಿ ಎಲ್ಲ ಸ್ಪ್ರೆಡ್ ರೇಟ್ ತುಂಬ ಜಾಸ್ತಿ ಇದೆ. ದೇ ಹ್ಯಾವ್ ಆಲ್ರೆಡಿ ಕ್ರಾಸ್ ಫ್ಯೂ ತೌಸಂಡ್ ಮೇಲೆ ಹೋಗಿ ಒಂದೊಂದು ಸಿಟಿನಲ್ಲಿ ನಾನು ಹೇಳ್ತಾ ಇರೋದು. ಸೊ ಈ ಅಹಮದಾಬಾದ್ ಮತ್ತು ಅಜ್ಮೀರ್ ಹೋಗಿ ಬಂದಿರೋರು, ಸೊ ಟಾಪ್ ಪ್ರಯಾರಿಟಿನಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲ ನಿಮ್ಮ ತಾಲೂಕು ಮಟ್ಟದಲ್ಲಿ ಮತ್ತು ಇಲ್ಲಿರೋರು ಅಜ್ಮೀರ್ ಹೋಗಿ ಬಂದಿರೋರು ಎನಿ ರಿಲಿಜಿಯಸ್ ಕಾಂಗ್ರಿಗೇಷನ್ ಅವ್ರಿಗೆ ಇಮ್ಮಿಡಿಯೇಟ್ಲಿ ಐಡೆಂಟಿಫೈ ಮಾಡಬೇಕು. ಲೋಕಲ್ ಎನ್ಕ್ವೈರಿ ಮಾಡೋದು ಅಥವಾ ಕಮ್ಯುನಿಟಿ ಲೀಡರ್ಸ್, ಕೆಲವು ರಿಲಿಜನ್ ಸೇರಿದ ಪರ್ಟಿಕ್ಯುಲರಾಗಿ ಕಮ್ಯುನಿಟಿ ಲೀಡರ್ಸ್ ಮುಖಾಂತರ ಕೂಡ ಅವರು ವಿಚಾರಿಸಿ ಯಾರ್ಯಾರು ಅಜ್ಮೀರ್ ಹೋಗಿ ಬಂದಿದ್ದವರು. ಅಜ್ಮೀರ್ ಹೋಗಿ ಬಂದಿದ್ದಾರೆ ಅಂದರೆ ಈಗ ಹೋದ ವಾರ 15 ದಿವಸ ನಾನು ಹೇಳ್ತಾ ಇಲ್ಲ, ಯಾಕಂದರೆ ಲಾಕ್ಡೌನ್ ಇತ್ತು, ಹಿಂದೆನೇ ಆಗಿರಬೇಕು. ಸೊ ಕೇಸ್ ಏನಾಯಿತು, ಅವರು ಮಾರ್ಚ್ನಲ್ಲಿ ಹೋದರು ಅಲ್ಲಿ. ಬಟ್ ಲಾಕ್ಡೌನ್ ಮುಗಿದ ಮೇಲೆ ಇತ್ತೀಚೆಗೆ ಬಂದಿದ್ದಾರೆ, ಲಾಸ್ಟ್ 5-6 ಡೇಸ್ನಲ್ಲಿ ವಾಪಸ್ ಬಂದಿದ್ದಾರೆ. ಸೊ ಹಿಂದೆ ಮಾರ್ಚ್ನಲ್ಲಿ ಅಜ್ಮೀರ್ ಹೋಗಿ ಲಾಕ್ಡೌನಲ್ಲಿ ಅಲ್ಲಿ ಸಿಗಾಕೊಂಡು ವಾಪಸ್ ಬಂದಿದ್ದಾರೆ ಈಗ. ಬಟ್ ಅವ್ರಿಗೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂತು. ಸೊ ಇಂಥವು ಕೇಸಸ್ ನಮ್ಮ ಕಡೆಯೂ ಇರ್ತದೆ. ನಮ್ಮ ಲಿಮಿಟ್ಸ್ನಲ್ಲಿ ಕೂಡ ಇಂಥವು ಕೇಸಸ್ಸು ಸುಮಾರು ಇರ್ಬೋದು. ಅಲ್ಲಿ ಹೋಗಿ ಬಂದಿದ್ದಾರೆ ಸರ್, ಮಾರ್ಚ್ನಲ್ಲಿ ಹೋದರು. ಬಟ್ ಪಾಯಿಂಟ್ ಈಗೇನೆಂದರೆ ಲಾಸ್ಟ್ 10 ಡೇಸ್, ಈ ಲಾಕ್ಡೌನ್ ಓಪನ್ ಆದಮೇಲೆ ಲಾಸ್ಟ್ 10 ಡೇಸ್ 15 ಡೇಸ್ನಲ್ಲಿ ಹೊರ ರಾಜ್ಯದಿಂದ ಬಂದಿದ್ದವರು ಆ ಲಿಸ್ಟ್ನಲ್ಲಿ ಬಂದಿದ್ದರೆ ಯಾರು, ಎನಿಬಡಿ ಕೇಮ್ ಫ್ರಮ್ ಅಜ್ಮೀರ್ ಆರ್ ಈವನ್ ಗುಜರಾತ್, ಅಹಮದಾಬಾದ್, ಮಹಾರಾಷ್ಟ್ರ, ಇದಕ್ಕೆಲ್ಲ ರಿಲಿಜಿಯಸ್ ಕಾಂಗ್ರಿಗೇಷನ್ಸ್ ಜಾಸ್ತಿ ಇದ್ರೂ ಕೂಡ ಅದು ಪರ್ಟಿಕ್ಯುಲರಾಗಿ ಸ್ವಲ್ಪ ಚೆಕ್ ಮಾಡಿ. ಪ್ಲಸ್ ಇನ್ ಜನರಲ್ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಈವನ್ ಆಂಧ್ರ ಪ್ರದೇಶ, ಈ ಸ್ಟೇಟ್ಗಳಲ್ಲಿ ಅದು ನಮ್ಮ ಹತ್ತಿರ ಇರೋ ನಂಬರ್ಸ್ ಜಾಸ್ತಿ ಇದೆ. ಇಂಥವು ರಾಜ್ಯಗಳಿಂದ ಬಂದಿದ್ದವರಿಗೆ ಕಂಪಲ್ಸರಿಯಾಗಿ ಫಸ್ಟ್ ಪ್ರಯಾರಿಟಿನಲ್ಲಿ ಮಾಡಬೇಕು. ಸೊ ಅಜ್ಮೀರ್ ಆ್ಯಂಡ್ ಅಹಮದಾಬಾದ್ ಬಂದಿದ್ದವರು ಫಸ್ಟ್ ಪ್ರಯಾರಿಟಿ, ದೆನ್ ಸೆಕೆಂಡ್ ಪ್ರಯಾರಿಟಿ ಮಹಾರಾಷ್ಟ್ರದ್ದು. ಈಗ ಸುಮಾರು ಜನ ಬಂದಿರ್ತಾರೆ. ಈ ಗುಜರಾತಿಂದೇನು ಜಾಸ್ತಿ ಇರೋಲ್ಲ, ನಮ್ಮ ಕಡೆ ತುಂಬ ಲಿಮಿಟೆಡ್ ಇದ್ದಾರೆ. ಅವರು ಕೂಡ ಇವತ್ತು ಸ್ಯಾಂಪಲ್ ತೆಗೆದಿದ್ದಾರೆ. ಇನ್ನು ಯಾರು ಗುಜರಾತ್ ಹೋಗಿ ಬಂದವರು ಇದ್ದರೆ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಅವ್ರು ಫಸ್ಟ್ ಪ್ರಯಾರಿಟಿ ತೆಗಿಬೇಕು. ದೆನ್ ಮಹಾರಾಷ್ಟ್ರದಲ್ಲಿ ಮೈನಾಗಿ ರಿಲಿಜಿಯಸ್ ಕಾಂಗ್ರಿಗೇಷನ್, ಹಿಂದೆ ಕೂಡ ನಮ್ಮದು ಮಾಳೆಗಾಂವ್ ಹೋಗಿ ಬಂದಿದ್ದವರು ಇದ್ದಾರೆ, ಇಲ್ಲಿ ಕೊಲ್ಹಾಪುರ. ಸೊ ಇಂಥವು ರಿಲಿಜಿಯಸ್ ಕಾಂಗ್ರಿಗೇಷನ್ಸ್ ಕೆಲವರು ಹೋಗಿ ಬಂದಿದ್ದವರು ಇದ್ದಾರೆ. ಸೊ ಅವ್ರಿಗೆ ಆಲ್ರೆಡಿ ಕ್ವಾರಂಟೈನ್ ಪೀರಿಯಡ್ ಎಲ್ಲ ಮುಗಿತು. ಇಲ್ಲಿ ಈಗ ಮೋರ್ ದೆನ್ 45 ಡೇಸ್ ಆಯಿತು. ಬಟ್ ನಾನು ಹೇಗೇನು ಹೇಳ್ತಾ ಇರೋದು, ಇನ್ಸಿಸ್ಟ್ ಮಾಡ್ತಾ ಇರೋದು ಲಾಸ್ಟ್ 10 to 15 ಡೇಸ್ನಲ್ಲಿ ಬಂದಿರೋದು. ಸೊ ಅವ್ರಿಗೆಲ್ಲ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿಲ್ಲ, ತುಂಬ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಬಟ್ ಕೆಲವು ಕಡೆ ಒಂದೆರಡು ಇದು ಮಿಸ್ ಆಗಿದೆ. ಎಗೇನ್ ಐ ಆಮ್ ರಿಪೀಟಿಂಗ್, ಎಲ್ಲ ಸ್ಟೇಟ್, ಯಾವುದೇ ಸ್ಟೇಟಿಂದ ಬಂದರೂ ಕೂಡ 100% ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಮನೆ ಕಲಿಸೋದು, ಇವತ್ತು ಕೂಡ ಒಂದೆರಡು ಕೇಸ್ ನನ್ನ ಗಮನಕ್ಕೆ ಬಂದು, ಎಲ್ಲಿಂದ ಕರ್ಕೊಂಡು ಬಂದರೆ ಮನೆಗೆ ಬಿಟ್ಟಿದ್ದಾರೆ, ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಮೊದಲಿಂದ ವಿ ಆರ್ ಕ್ಲಿಯರ್ಲಿ
ಇನ್ಸಿಸ್ಟಿಂಗ್ ಇಂಟರ್ ಡಿಸ್ಟ್ರಿಕ್ಟ್ ಮೂವ್ಮೆಂಟ್ಗೆ ಮಾತ್ರ ಹೋಮ್ ಕ್ವಾರಂಟೈನ್ ಹೇಳಿದ್ರು ಏಸಿಂಪ್ಟಮ್ಯಾಟಿಕ್ ಇದ್ದರೆ. ಇಂಟರ್ ಸ್ಟೇಟ್ ಬೇರೆ ರಾಜ್ಯಗಳಿಂದ ಬಂದರೆ ನಾವು ಕಂಪಲ್ಸರಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಿ ಅಂತ ಹೇಳಿದ್ವಿ. ಬಟ್ ಇವತ್ತು ರೈಟಿಂಗ್ನಲ್ಲಿ ಕೂಡ ಇಶ್ಯೂ ಮಾಡಿದ್ದಾರೆ. ಇಂಟರ್ ಸ್ಟೇಟಿಂದ ಬಂದಿರೋ ಯಾವುದೇ ಸ್ಟೇಟ್ ಅಂದ್ರೂ ಹೈ ರಿಸ್ಕ್ ಇರಲಿ ಲೋ ರಿಸ್ಕ್ ಇರಲಿ ವಾಟ್ ಎವರ್ ಇಟ್ ಈಸ್ ಎನಿ ಸ್ಟೇಟ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಇಲ್ಲಿ ಎಲ್ಲಿ ಮಿಸ್ ಆಗ್ತಾ ಇದೆ ಅಂದರೆ ಗಾಡಿಗಳಲ್ಲಿ ಗ್ರೂಪ್ ಆಗಿ ಬರೋರು ಕರೆಕ್ಟಾಗಿ ಹೋಗ್ತಾ ಇದ್ದಾರೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ. ಎರಡು ಕ್ಯಾಟಗರಿ, ಒಂದು ಈ ಕಾರ್ಗಳಲ್ಲಿ ಬರುವವರು ಮೋಸ್ಟ್ಲಿ 2 people 3 people ಈ ಥರ ಕಾರ್ನಲ್ಲಿ ಬರುವವರು ಕೂಡ ಇಂಟರ್ ಸ್ಟೇಟ್ ಪಾಸ್ ಇದ್ರೂ ಪರ್ಮಿಷನ್ ಇದ್ರೂ ಕೂಡ ಅವರು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ಗೆ ಹೋಗಬೇಕು. ಮೊನ್ನೆ ನಾನು ತಿಂತಿದ್ದ ಬ್ರಿಡ್ಜಿನಲ್ಲಿ ಕೂಡ ನಾನು ಚೆಕ್ ಮಾಡಿದ್ದೆ, ಮತ್ತು ಲಿಂಗ್ಸ್ಗೂರ್ ಕಡೆ ಕೂಡ ಹೋಗಿ ನೋಡ್ಕೊಂಡು ಬಂದಾಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಮಾತನಾಡಿ, ಅಜ್ಮೀರಕ್ಕೆ ಹೋಗಿ ಬಂದವರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗುತ್ತಿರುವುದರಿಂದ ಅಂತಹ ಪ್ರಯಾಣಿಕರನ್ನು ಗುರುತಿಸಿ ಮಾಹಿತಿ ಸಂಗ್ರಹಿಸಬೇಕು. ಕಂದಾಯ, ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬೇರೆ ರಾಜ್ಯದಿಂದ ಬಂದವರ ಮಾಹಿತಿಯನ್ನು ಸಂಗ್ರಹಿಸಿ ಮಾಹಿತಿ ನೀಡಬೇಕೆಂದರು. ಸಮುದಾಯ ಜನರ ಸಭೆ ನಡೆಸಿ ಅಜ್ಮೀರದಿಂದ ಬಂದಿರುವ ಮಾಹಿತಿ ನೀಡಲು ಸೂಚಿಸಿದರು. ಅವ್ರಿಗೆ 100% DHO ಮತ್ತು THO ಅವರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಥ್ರೋಟ್ ಸ್ವಾಬ್ ತೆಗೆಯೋದಾಗಲಿ ಮತ್ತು ಅವ್ರಿಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡೋದಾಗಲಿ ಮಾಡಬೇಕಾಗುತ್ತೆ. ಈಗಾಗಲೇ ಇಂಟರ್ ಸ್ಟೇಟ್ನವ್ರಿಗೆ ಎಲ್ಲರಿಗೂ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡ್ತಾಯಿದ್ದೀವಿ. ಅದರಲ್ಲೂ ILI ಮತ್ತು SARI ಇದ್ದರೆ ಅವ್ರನ್ನ ರಿಮ್ಸ್ ಹಾಸ್ಪಿಟ್ಲಿಗೆ ಕಳಿಸೋ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಇವತ್ತು ನೋಡಿ, ಮೊನ್ನೆ ಕಂಪ್ಲಿಗೆ ಬಂದು ಬೆಂಗಳೂರಿಂದ ಬಸ್ ಏನು ಬಂದಿತ್ತು, ಅದರಲ್ಲಿ ಬಂದ ವ್ಯಕ್ತಿ ಜೊತೆಗೆ ನಮ್ಮಲ್ಲಿ ಸಿದ್ದನವರು ಮತ್ತು ಬಳಗಾನವರು ತುರ್ವಿಯಾಳ ಲಿಮಿಟ್ಸಲ್ಲಿ 3 ಅವ್ರ ಜೊತೆ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಆದ್ದರಿಂದ ಅದು ಯಾವುದೇ ಬಂದರೂ ಕೂಡ ಇಮಿಡಿಯೇಟಾಗಿ ಫಾಲೋ ಮಾಡಬೇಕು. ಮತ್ತು ಯಾವ ಥರ ಪ್ರೈಮರಿ ಕಾಂಟ್ಯಾಕ್ಟು, ಸೆಕೆಂಡ್ರಿ ಕಾಂಟ್ಯಾಕ್ಟು ಏನಿದ್ದಾರೆ ಅವ್ರದ್ದು ಎಲ್ಲರದು CDR ತೆಗಿಸ್ಬೇಕು. ಪ್ರೈಮರಿ ಕಾಂಟ್ಯಾಕ್ಟ್ನವ್ರದ್ದು ಮತ್ತು ಎಲ್ಲರಿಗೂ ಕ್ವಾರಂಟೈನ್ ಆಗಬೇಕು. ಐದರ್ ಹೋಮ್ ಕ್ವಾರಂಟೈನ್ ಆರ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್. ಭಾಳ ಸೀರಿಯಸ್ ಇದೆ. ಯಾಕೆಂದರೆ ಇವತ್ತು ಯಾವುದೇ ಪ್ರಕರಣ ದಾಖಲಾಗದೇ ಇರೋ ಯಾದಗಿರಿ ಸುರ್ಪುರದಲ್ಲಿ ಇವತ್ತು 2 ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅಜ್ಮೀರಿಂದ ಬಂದವರು. ಏನು ಈಗ ಬೆಳಗಾಮಲ್ಲಿ 25 ಪ್ರಕರಣಗಳು ಪಾಸಿಟಿವ್ ಬಂದಿದೆ, ಮತ್ತು ಸುರಪುರದಲ್ಲಿ ಏನು ಬಂದಿದೆ, ಇವತ್ತು ಅಜ್ಮೀರಿಗೆ ಬಂದವರು. ಆದ್ದರಿಂದ ನಮ್ಮಲ್ಲಿ ಇದೇ ದಿವಸ ಸಂಜೆ ಒಳಗೆ ಎಲ್ಲ ಮುಸ್ಲಿಂ ಲೀಡರ್ಸ್ನ ನೀವು ಕರೆಸಿ ಅವರಿಗೆ ಮಾತಾಡಿ, ಯಾರಾದರೂ ಅಜ್ಮೀರಿಗೆ ಹೋಗಿ ಬಂದಿದ್ದಾರಾಗಲಿ, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಂಥವ್ರಾಗಲಿ, ಜೊತೆಗೆ ಅಜ್ಮೀರ್ ಒಂದೇ ಅಲ್ಲ ಬೇರೆ ಬೇರೆ ಕಡೆ ಮಸೀದಿಗಳಿಗೆ ಹೋಗಿ ಬಂದವರು, ಆಲ್ ಇಂಡಿಯಾ ಎಲ್ಲ ಕಡೆ ಎಲ್ಲರದ್ದು ಡೀಟೇಲ್ಸ್ ತಗೊಂಡು ಎಲ್ಲರನ್ನೂ ಕ್ವಾರಂಟೈನ್ ಮಾಡೋ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ಇದುವರೆಗೆ ನಮ್ಮ ಜಿಲ್ಲೆ 0ನಲ್ಲೇ ಇದೆ ಮತ್ತು ಗ್ರೀನ್ ಝೋನಲ್ಲೇ ಇದೆ. ಇದನ್ನು ನಾವು ಉಳಿಸ್ಕೋಬೇಕಂದ್ರೆ ಭಾಳ ಪ್ರಯತ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಭಾಳ ಕಷ್ಟ ಆಗುತ್ತೆ. ಎಲ್ಲರೂ ಮತ್ತೆ ಸಮರೋಪಾದಿಯಲ್ಲಿ ತಯಾರಾಗಬೇಕಾಗುತ್ತೆ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರಿಬಾಬು, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ್, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಸಿಪಿಐ ಫಜೀಯುದ್ದೀನ್, ಅಬಕಾರಿ ಉಪ ಆಯುಕ್ತ ಪ್ರಶಾಂತ್, ಡಾಕ್ಟರ್ ನಾಗರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಹತ್ತಿ, ಜೋಳ, ಕಡಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಖರೀದಿ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಭಾರತೀಯ ಹತ್ತಿ ನಿಗಮದಿಂದ ಹತ್ತಿ ಖರೀದಿ ನಡೆಸಲಾಗುತ್ತಿದ್ದು ರೈತರು ಆತಂಕ ಪಡಬೇಕಿಲ್ಲ. ಎಲ್ಲ ರೈತರ ಹತ್ತಿಯನ್ನು ಖರೀದಿ ನಡೆಸಲಾಗುತ್ತದೆ ಎಂದು ಸಂಸದ ರಾಜಾ ಅಮರೇಶ್ವರ ನಾಯಕ್ ಹೇಳಿದರು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಹತ್ತಿ, ಜೋಳ, ಕಡಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಖರೀದಿ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಭಾರತೀಯ ಹತ್ತಿ ನಿಗಮದಿಂದ ಹತ್ತಿ ಖರೀದಿ ನಡೆಸಲಾಗುತ್ತಿದ್ದು ರೈತರು ಆತಂಕ ಪಡಬೇಕಿಲ್ಲ. ಎಲ್ಲ ರೈತರ ಹತ್ತಿಯನ್ನು ಖರೀದಿ ನಡೆಸಲಾಗುತ್ತದೆ ಎಂದು ಸಂಸದ ರಾಜಾ ಅಮರೇಶ್ವರ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. 3 ಕಡೆ ಹತ್ತಿ ಖರೀದಿ ಪ್ರಾರಂಭವಾಗಿದೆ. 2 ಖರೀದಿ ಕೇಂದ್ರ ಪ್ರಾರಂಭವಾಗಿದ್ದು ಆವಕ ಹೆಚ್ಚಳವಾಗುತ್ತಿರುವುದರಿಂದ ಮತ್ತೊಂದು ಖರೀದಿ ಕೇಂದ್ರ ವಿಶಾಲ ಅಗ್ರೋ ಕೇಂದ್ರದಲ್ಲಿ ಪ್ರಾರಂಭಿಸಲು ಸೂಚಿಸಲಾಗಿದೆ ಎಂದರು. 2019 ನವೆಂಬರ್ 18ರಿಂದ CCIದಿಂದ ಹತ್ತಿ ಖರೀದಿ ಪ್ರಾರಂಭವಾಗಿದೆ.
ಮಾರ್ಚ್ 17ರವರೆಗೆ 1070 ರೈತರಿಂದ 48,298 ಕ್ವಿಂಟಲ್ ಹತ್ತಿ ಖರೀದಿ ಪ್ರಾರಂಭಿಸಲಾಗಿದೆ. ಲಾಕ್ಡೌನ್ ಘೋಷಣೆ ನಂತರ ಮೇ 4ರಿಂದ 11ರವರೆಗೆ 44 ರೈತರ 3,189 ಕ್ವಿಂಟಲ್ ಹತ್ತಿ ಖರೀದಿಸಲಾಗಿದೆ. ದೇವದುರ್ಗದಲ್ಲಿ ಮಾರ್ಚ್ 3ರವರೆಗೆ 2,500 ರೈತರ 90,200 ಕ್ವಿಂಟಲ್ ಹತ್ತಿ ಖರೀದಿಸಲಾಗಿದೆ. ಲಾಕ್ಡೌನ್ ನಂತರ 148 ರೈತರ 7,458 ಕ್ವಿಂಟಲ್ ರೈತರ ಹತ್ತಿ ಖರೀದಿಸಲಾಗಿದೆ. ಗುಣಮಟ್ಟ ಇಲ್ಲದೆ ಇರುವ ಹತ್ತಿಯನ್ನು ನಿರಾಕರಿಸಿರುವ ಒಂದೇ ಘಟನೆ ಇದೆ. ಗುಣಮಟ್ಟದ ಹತ್ತಿಯನ್ನು ಖರೀದಿಸಲು ಸೂಚಿಸಲಾಗಿದೆ ಎಂದರು. ಪಹಣಿಯಲ್ಲಿ ಹತ್ತಿ ಬೆಳೆ ನಮೂದು ಆಗದೇ ಇರುವ ಪ್ರಕರಣಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ದೃಢೀಕರಣ ಪಡೆದು ಖರೀದಿಸಲು ಭಾರತೀಯ ಹತ್ತಿ ನಿಗಮ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಆಹಾರ ನಿಗಮದಿಂದ ಜೋಳ, ಭತ್ತ, ಕಡ್ಲೆ ಖರೀದಿ ಕೇಂದ್ರ ಪ್ರಾರಂಭಿಸಲಾಗಿದೆ. 1,600 ರೈತರ ಭತ್ತವನ್ನು 58,000 ಕ್ವಿಂಟಲ್ ಖರೀದಿ ಮಾಡಲಾಗಿದೆ. ಕಡ್ಲೆ ಖರೀದಿಗೆ 37 ಕೇಂದ್ರಗಳನ್ನು ಸ್ಥಾಪಿಸಿ 7,600 ರೈತರಿಂದ 21,500 ಕ್ವಿಂಟಲ್ ಖರೀದಿಸಲಾಗಿದೆ. ಖರೀದಿ ಮಾಡಿದ ರೈತರ ಖಾತೆಗೆ ಹಣ ಜಮಾ ಮಾಡಲಾಗುತ್ತಿದೆ. ಆಧಾರ್ ಜೋಡಣೆಯಾಗದೇ ಇರುವ ರೈತರಿಗೆ ಪಾವತಿ ವಿಳಂಬವಾಗಿದೆ ಎಂದರು. ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಯೋಜನೆಯಡಿ ಅಕ್ಕಿ ಕೆಲವೆಡೆ ವಿತರಣೆಯಾಗಿದೆ, ಕೆಲವೆಡೆ ವಿತರಣೆಯಾಗಿಲ್ಲ. ಆದರೆ ಕಳಪೆ ಮಟ್ಟದ ತೊಗರಿ ಪೂರೈಕೆಯಾಗಿದ್ದರಿಂದ ತಿರಸ್ಕರಿಸಲಾಗಿದೆ. 3 ಟೆಂಡರ್ ಪ್ರಕ್ರಿಯೆ ನಡೆಸಿ ತೊಗರಿಯೊಂದಿಗೆ ಅಕ್ಕಿ ವಿತರಣೆಗೆ ಕ್ರಮ ವಹಿಸಲಾಗುತ್ತದೆ ಎಂದರು. ಮುಂಗಾರು ಹಂಗಾಮಿಗೆ ಅಗತ್ಯವಿರುವ ರಸಗೊಬ್ಬರ ಪೂರೈಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮೊದಲ ಸುತ್ತಿನ ರಸಗೊಬ್ಬರ ಪೂರೈಕೆ ಕೇಂದ್ರ ಸಚಿವರಲ್ಲಿ ಮನವಿ ಮಾಡಿದ್ದು ಪೂರೈಕೆಯಾಗಿದೆ. ಕೊರತೆಯಾಗುವ ರಸಗೊಬ್ಬರ ಪೂರೈಕೆ ಸಂಬಂಧಿಸಿದ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿ ಕ್ರಮ ವಹಿಸಲಾಗುತ್ತದೆ ಎಂದರು. ವಲಸೆ ಕಾರ್ಮಿಕರಿಗೆ ಮೊದಲ ಆರೋಗ್ಯಕ್ಕೆ ಒತ್ತು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಆಹಾರ ಕಿಟ್ ವಿತರಣೆ ಸೇರಿದಂತೆ ಸರ್ಕಾರ ಇತರೆ ಯೋಜನೆಗಳ ಜಾರಿಗೆ ಗಮನ ಹರಿಸಲಾಗುತ್ತದೆ. ಎಪಿಎಂಸಿ ಖಾಸಗೀಕರಣದ ಕುರಿತು ಪರ ವಿರೋಧ ಅಭಿಪ್ರಾಯಗಳಿವೆ. ಸಂಸತ್ನಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದರು. ಮೆಣಸಿನಕಾಯಿ ಬೆಳೆದ ರೈತರಿಗೆ ಖರೀದಿಗೆ ಆಗುವ ತೊಂದರೆ ಕುರಿತು ಸಂಬಂಧಿಸಿದ ಇಲಾಖೆಯೊಂದಿಗೆ ಸಮಾಲೋಚಿಸಿ ಖರೀದಿಗೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಈ ಒಂದು ಕೋವಿಡ್-19 ಜಗತ್ತಿನಾದ್ಯಂತ ಎಲ್ಲರೂ ಸಹ ಬಹಳ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ರೈತ ಬಾಂಧವರು ಸಹ ಅವರು ಬೆಳೆದಂಥ ಬೆಳೆಗಳು ಮಾರುಕಟ್ಟೆಯಲ್ಲಿ ಸರಿಯಾದ ವ್ಯವಸ್ಥೆ ಇರಲಾದಂಥ ತೊಂದರೆಯನ್ನು ಅನುಭವಿಸಿದ್ರು. ವಿಶೇಷವಾಗಿ ಹತ್ತಿ ಖರೀದಿ ಬಗ್ಗೆ ಹತ್ತಿ ಬೆಳೆದಂಥ ರೈತರು ಆತಂಕಕ್ಕೆ ಒಳಗಾಯಿದ್ರು. ಆದರೆ ನಾವು ತಕ್ಷಣ ನವೆಂಬರ್ನಲ್ಲೇ ಸ್ಟಾರ್ಟ್ ಮಾಡಿದ್ವಿ ಹತ್ತಿನ ವ್ಯವಸ್ಥಿತವಾಗಿ ರೈತರಿಗೆ ಹತ್ತಿ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಆದರೆ 17/3/20ರಿಂದ ಈ ಮಾರಾಟ ಮಾಡ್ತಕ್ಕಂಥದ್ದು ಬಂದಾಗಿತ್ತು. ತಕ್ಷಣ ಇದೊಂದು ತಿಂಗಳಾದ ನಂತರ ನಾವು ಹತ್ತಿ ನಿಗಮಕ್ಕೆ ಒತ್ತಾಯ ಮಾಡಿದಾಗ ಅವರು 4ನೇ ತಾರೀಕಿಂದ ಹತ್ತಿ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಒಂದು ಜಿನ್ನಲ್ಲಿ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ ಎಲ್ಲವೂ. ಅಲ್ಲಿ ಸಾಕಷ್ಟು ರೈತರ ಹತ್ತಿಯನ್ನು ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ದೇವದುರ್ಗದಲ್ಲಿಯೂ ಸಹ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಸಿನ್ನೂರಿನಲ್ಲಿಯೂ ಸಹ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಇವತ್ತು ರಾಯಚೂರಿನಲ್ಲಿ ರೈತರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಮತ್ತೊಂದು ಜಿಲ್ಲೆಯಲ್ಲಿ ಮತ್ತೊಂದು ಖರೀದಿ ಕೇಂದ್ರವನ್ನು ತಕ್ಷಣ ಸ್ಟಾರ್ಟ್ ಮಾಡಬೇಕಂತೇಳಿ ನಾವು ಇವತ್ತು ಅವರಿಗೆ ಆದೇಶವನ್ನು ಮಾಡಿದ್ದೇವೆ. ತಕ್ಷಣ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಖರೀದಿ ಮಾಡ್ತಕ್ಕಂಥ ರೈತರ ಸಂಖ್ಯೆನೂ ಸಹ ಹೆಚ್ಚಿಗೆ ಆಗಬೇಕು. ಅಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ರೈತರ ಮಾಲನ್ನು ಖರೀದಿ ಮಾಡಬೇಕಂತ ಅದಕ್ಕೂ ಸಹ ಅವರು ಒಪ್ಕೊಂಡಿದ್ದಾರೆ. ಈ ರೀತಿಯಾಗಿ ಯಾವುದೇ ರೈತರು ಸಹ ಆತಂಕಕ್ಕೆ ಒಳಗಾಗದೆ ಅವರು ಎಷ್ಟೇ ಮಾಲ್ ಇರಲಿ ಎಷ್ಟು ದಿವಸ ಆದರೂ ಸಹ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ CCA ಅವರು APMC ಅವರು ಜಿಲ್ಲಾಡಳಿತವನ್ನು ಕೋಆರ್ಡಿನೇಟ್ ಮಾಡಿ ರೈತರ ಎಲ್ಲ ಹತ್ತಿ ಬೆಳೆಯನ್ನ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ಜೋಳ ಮತ್ತು ಭತ್ತ ಖರೀದಿ ಕೇಂದ್ರಗಳನ್ನ ಫುಡ್ ಇಲಾಖೆ ಅವರಿಂದ ಮಾಡ್ತಕ್ಕಂಥದ್ದಾಗಿದೆ. ಕಡ್ಲಿ ಮತ್ತು ತೊಗರಿ ಖರೀದಿಯನ್ನ APMC ಅವರ ಮುಖಾಂತರ ಖರೀದಿ ಮಾಡ್ತಕ್ಕಂಥದ್ದಾಗಿದೆ. ಸಂಪೂರ್ಣವಾದಂಥ ಡೀಟೇಲ್ಸ್ ಅನ್ನ ನಾನು ಆಗಲೇ ತಿಳಿಸಿದ್ದೇನೆ. ಆ ಮಾಹಿತಿಯನ್ನು ಸಹ ತಮಗೆ ಕೊಡ್ತೇನೆ. ಇನ್ನು ಉಳಿದಂತ ಏನೋ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಗಂಗಾಧರ್ ನಾಯಕ್, ಸತೀಶ್, ಸಿದ್ದನಗೌಡ, ನರಸಿಂಹ ನಾಯಕ್, ಬಾಬುರಾವ್ ಸೇರಿದಂತೆ ಇತರರು ಇದ್ದರು. ಕೊರೋನಾ ಪಾಸಿಟಿವ್ ಇರುವ ಕಂಪ್ಲಿ ಮೂಲದ ವ್ಯಕ್ತಿಯೊಬ್ಬರು ಬೆಂಗಳೂರಿನಿಂದ ಗಂಗಾವತಿಯವರೆಗೆ ಪ್ರಯಾಣಿಸಿದ್ದ ವ್ಯಕ್ತಿಯೊಂದಿಗೆ ಜಿಲ್ಲೆಯ ಬಳಗನೂರು, ಸಿಂಧನೂರು, ಹಾರಾಪುರ ಗ್ರಾಮದಲ್ಲಿ ಪ್ರಯಾಣಿಸಿದ್ದ 3 ಜನ ಸಂಚರಿಸಿ ಮರಳಿರುವುದು ಕೊರೋನಾ ಸೋಂಕು ಹರಡಿರುವ ಭೀತಿ
ಎದುರಾಗಿದೆ. ಕೊರೋನಾ ಪಾಸಿಟಿವ್ ಇರುವ ಕಂಪ್ಲಿ ಮೂಲದ ವ್ಯಕ್ತಿಯೊಬ್ಬರು ಬೆಂಗಳೂರಿನಿಂದ ಗಂಗಾವತಿಯವರೆಗೆ ಪ್ರಯಾಣಿಸಿದ್ದ ವ್ಯಕ್ತಿಯೊಂದಿಗೆ ಜಿಲ್ಲೆಯ ಬಳಗಾನೂರು, ಸಿಂಧನೂರು, ಹಾರಾಪುರ್ ಗ್ರಾಮದಲ್ಲಿ ಪ್ರಯಾಣಿಸಿದ್ದ 3 ಜನ ಸಂಚರಿಸಿ ಮರಳಿರುವುದು ಕೊರೋನಾ ಸೋಂಕು ಹರಡಿರುವ ಭೀತಿ ಎದುರಾಗಿದೆ. ಮೇ 5ರಂದು ಬೆಂಗಳೂರಿನಿಂದ ಬಂದ KA37 F0887 ಬಸ್ನಲ್ಲಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣಕ್ಕೆ ಆಗಮಿಸಿದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಈಗ ಕಂಪ್ಲಿಯಿಂದ ಸಿಂಧನೂರು ತಾಲೂಕಿನ ಬಳಗನೂರು, ಸಿಂಧನೂರು ನಗರದ ಸುಕಾಲಪೇಟೆಯ ವ್ಯಕ್ತಿಯೂ ಸಹ ಪ್ರಯಾಣಿಸಿದ್ದರು ಎಂದು ಹೇಳಲಾಗಿದೆ. ಅಲ್ಲದೆ ತಾವರಗೆರೆ ಮೂಲದ ವ್ಯಕ್ತಿಯು ಹಾರಾಪುರ್ ಗ್ರಾಮದಲ್ಲಿ ಸಂಚರಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಅಧಿಕಾರಿಗಳು 3 ಜನ ಪ್ರಯಾಣಿಕರ ಪ್ರಯಾಣ ಮಾಹಿತಿ ಪಡೆದು 3ರನ್ನು ಕ್ವಾರಂಟೈನ್ಗೆ ಒಳಪಡಿಸಿದ್ದಾರೆ. ಕುಟುಂಬದ ವರ್ಗದವರನ್ನು ಸಹ ಹೋಮ್ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ನಿನ್ನೆಯಷ್ಟೇ ಆಂಧ್ರ ಪ್ರದೇಶದಿಂದ 18 ಬಸ್ಗಳಲ್ಲಿ ವಲಸಿಗ ಕಾರ್ಮಿಕರು ಗಿಲ್ಕೆಸುಗೂರ್ ಮೂಲಕ ಜಿಲ್ಲೆಗೆ ಪ್ರವೇಶ ಪಡೆದಿದ್ದಾರೆ. ಇಂದು ಮತ್ತು ನಾಳೆಯೂ ಸಹ ಬೇರೆ ಬೇರೆ ರಾಜ್ಯಗಳಿಂದ ಜನರು ಪ್ರಯಾಣಿಸುವ ಮಾಹಿತಿ ಇದೆ. ಲಾಕ್ಡೌನ್ ಸಡಿಲಿಕೆಯ ನಂತರ ಸೋಂಕು ಪೀಡಿತ ಪ್ರದೇಶಗಳಿಂದ ಜನರು ಆಗಮಿಸುತ್ತಿರುವ ಆತಂಕ ಹೆಚ್ಚಲು ಕಾರಣವಾಗಿದೆ. ಈಗಾಗಲೇ ರಾಜ್ಯದ ಅನೇಕ ಹಸಿರು ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡಿದ್ದ ನೆರೆಯ ಯಾದಗಿರಿ ಜಿಲ್ಲೆಯಲ್ಲಿ 2 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿರುವುದರಿಂದ ಜಿಲ್ಲೆಯಲ್ಲಿಯೂ ಆತಂಕ ಹೆಚ್ಚಳವಾಗಲು ಕಾರಣವಾಗಿದೆ. ನಗರದ ಐತಿಹಾಸಿಕ ಮಾವಿನಕೆರೆಯಲ್ಲಿ ಮೀನುಗಳು ಸತ್ತಿರುವ ಕಾರಣ ಕೆರೆ ಗಬ್ಬು ನಾರುತ್ತಿದೆ. ನಗರದ ಐತಿಹಾಸಿಕ ಮಾವಿನಕೆರೆಯಲ್ಲಿ ಮೀನುಗಳು ಸತ್ತಿರುವ ಕಾರಣ ಕೆರೆ ಗಬ್ಬು ನಾರುತ್ತಿದೆ. ಮಾವಿನ ಕೆರೆಯಲ್ಲಿ ಹಲವಾರು ಮೀನುಗಳು ಸತ್ತಿರುವ ಪರಿಣಾಮ ಕೆರೆಯು ದುರ್ವಾಸನೆಯಿಂದ ಕೂಡಿದೆ. ಮೀನುಗಳು ಸತ್ತಿದ್ದರೂ ಸ್ವಚ್ಛಗೊಳಿಸುವಲ್ಲಿ ನಗರಸಭೆ ಅಧಿಕಾರಿಗಳು ಕ್ಯಾರೆ ಎನ್ನದೇ ಕಾರಣ ಈ ಪ್ರದೇಶದಲ್ಲಿ ಸಂಚರಿಸುವ ಜನರು ಮತ್ತು ವಾಹನ ಸವಾರರು ಮೂಗು ಮುಚ್ಚಿಕೊಂಡು ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೀನುಗಳು ಸತ್ತಿರುವ ಪರಿಣಾಮ ಕೆರೆಯು ಸಂಪೂರ್ಣ ಗಬ್ಬು ನಾರುತ್ತಿದೆ. ಕೆರೆಯನ್ನು ಸ್ವಚ್ಛಗೊಳಿಸದ ಕಾರಣ ಜನರು ಪ್ರತಿನಿತ್ಯ ವಾಯು ವಿಹಾರಕ್ಕೆ ಬರುವುದು ಮೂಗು ಮುಚ್ಚಿಕೊಂಡು ತಿರುಗಾಡುವ ದುಸ್ಥಿತಿಗೆ ಒದಗಿ ಬಂದಿದೆ. ಐತಿಹಾಸಿಕ ಕೆರೆಯಲ್ಲಿ ನೂರಾರು ಮೀನುಗಳು ಸತ್ತಿದ್ದರೂ ಸಹ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಮತ್ತು ಈ ಭಾಗದ ನಗರಸಭೆ ಸದಸ್ಯರು ಗಮನ ಹರಿಸದೇ ಇರುವುದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೆರೆಯನ್ನು ಸ್ವಚ್ಛಗೊಳಿಸಬೇಕೆಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ವಾರ್ಡಿನ ನಗರಸಭೆ ಸದಸ್ಯ ಬಿ ರಮೇಶ್ ಮಾತನಾಡಿ, ಪ್ರತಿ ವರ್ಷವೂ ಬೇಸಿಗೆ ಸಂದರ್ಭದಲ್ಲಿ ಮಾವಿನ ಕೆರೆಯಲ್ಲಿ ಮೀನುಗಳು ಸತ್ತು ಸುತ್ತಮುತ್ತಲ ಬಡಾವಣೆಯ ಜನರು ತೊಂದರೆ ಅನುಭವಿಸುವಂತಾಗಿದೆ. ಕೆರೆ ಸ್ವಚ್ಛತೆಗೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕೆರೆ ಸ್ವಚ್ಛತೆಗೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಮಾವಿನ ಕೆರೆಯಲ್ಲಿ 10% ಮಳೆ ನೀರು ತುಂಬಿದರೆ 90% ಚರಂಡಿ ನೀರು ತುಂಬಿದೆ. ಬಿಸಿಲಿನ ಪ್ರಖರತೆ ಹೆಚ್ಚಾಗುವುದರಿಂದ ಚರಂಡಿಯ ಕುಲುಷಿತ ನೀರಿನಿಂದ ಮೀನುಗಳು ಸಾವನ್ನಪ್ಪುತ್ತಿವೆ. ಮಾವಿನ ಕೆರೆ ಅಭಿವೃದ್ಧಿಗೆ ಅನುದಾನ ಬಿಡುಗಡೆಯಾಗಿದೆ ಎಂದು ಕಳೆದ 2 ವರ್ಷಗಳಿಂದ ಹೇಳುತ್ತಾ ಬಂದಿದ್ದು ಇಂದಿಗೂ ಕಾಮಗಾರಿ ಆರಂಭಗೊಂಡಿಲ್ಲ. ಕೂಡಲೇ ಕಾಮಗಾರಿ ಆರಂಭಿಸಬೇಕು. ಮಾವಿನ ಕೆರೆ ಚರಂಡಿ ನೀರು ಸೇರುವುದನ್ನು ತಡೆಗಟ್ಟಿ ಕೆರೆ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ. ಈಗ ಜಾಹೀರಾತು. ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 SSLC ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ PUC ಸೈನ್ಸ್, PUC ಕಾಮರ್ಸ್, ITI courses, diploma paramedical courses, diploma engineering courses. For 3 subjects, ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ ಮೀಡಿಯಂ, May 10th to July 31st, 2020. Classes timing morning 7 AM to 12 PM. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extracurriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnana
4621, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversation, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 903512938 94495 43549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Rest-Good, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available.
Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ಲಾಕ್ಡೌನ್ ಸಡಿಲಿಕೆ ಮಾಡಿರುವ ಕಾರಣ ನಗರದಲ್ಲಿ ಜನದಟ್ಟಣೆ ಹೆಚ್ಚಾಗಿ ಜನರು ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಲಾಕ್ಡೌನ್ ಕಟ್ಟುನಿಟ್ಟು ಜಾರಿಗೆ ಜಿಲ್ಲಾಡಳಿತ ಮುಂದಾಗಬೇಕೆಂದು ಸಮಾಜ ಸೇವಕ ನೂರ್ ಮೊಹಮ್ಮದ್ ಒತ್ತಾಯಿಸಿದರು. ಮಹಾಮಾರಿ ಕೊರೋನಾ ವೈರಸ್ ಹಿನ್ನೆಲೆ ಲಾಕ್ಡೌನ್ ಸಡಿಲಿಕೆ ಮಾಡಿರುವ ಕಾರಣ ನಗರದಲ್ಲಿ ಜನದಟ್ಟಣೆ ಹೆಚ್ಚಾಗಿ ಜನರು ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಲಾಕ್ಡೌನ್ ಕಟ್ಟುನಿಟ್ಟು ಜಾರಿಗೆ ಜಿಲ್ಲಾಡಳಿತ ಮುಂದಾಗಬೇಕಿದೆ ಎಂದು ಸಮಾಜ ಸೇವಕ ನೂರ್ ಮೊಹಮ್ಮದ್ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲಾರದೆ ದಿನಸಿ ಅಂಗಡಿ, ಬಟ್ಟೆ ಅಂಗಡಿ ಸೇರಿದಂತೆ ಇನ್ನಿತರ
ಜನರ ಅಂಗಡಿ ಮುಂಗಟ್ಟುಗಳ ಮುಂದೆ ಜನದಟ್ಟಣೆ ಹೆಚ್ಚಾಗಿದ್ದು, ಯಾವುದೇ ಸ್ಯಾನಿಟೈಸರ್, ಮಾಸ್ಕ್ ಧರಿಸದೆ ಗ್ರಾಹಕರ ಜೊತೆ ವ್ಯವಹಾರ ನಡೆಸುತ್ತಿದ್ದಾರೆ. ಇದುವರೆಗೂ ಜನರು 42 ದಿನ ಲಾಕ್ಡೌನ್ನಲ್ಲಿ ಇದ್ದುಕೊಂಡು ಸುರಕ್ಷಿತವಾಗಿದ್ದರು. ಆದರೆ ಲಾಕ್ಡೌನ್ ಸಡಿಲಿಕೆಯಿಂದ ಕೆಲ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡುವುದನ್ನು ತಡೆಯುವಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಾರ್ಯ ಶ್ಲಾಘನೀಯ. ಲಾಕ್ಡೌನ್ ಸಡಿಲಿಕೆ ಮಾಡಿರುವುದರಿಂದ ನೆರೆ ರಾಜ್ಯಗಳಾದ ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ ಜನರು ಅಕ್ರಮವಾಗಿ ಜಿಲ್ಲೆಯ ಒಳಗಡೆ ಪ್ರವೇಶಿಸುತ್ತಿದ್ದಾರೆ. ಇದರಿಂದ ಸೋಂಕು ಹರಡುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಕೆಲ ಮಾಧ್ಯಮಗಳಲ್ಲಿ ತಬ್ಲಿಗಿ, ಅಜ್ಮೀರ್ ನಂಟಿನಿಂದ ದೇಶದಲ್ಲಿ ಕೊರೋನಾ ವೈರಸ್ ಹರಡಲು ಕಾರಣವಾಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಕೇವಲ ಒಂದು ಸಮುದಾಯದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫೆಬ್ರವರಿ 24ರಂದು ಗುಜರಾತಿಗೆ ಭೇಟಿ ನೀಡಿದಾಗ ಸುಮಾರು 40 ಲಕ್ಷ ಜನರು ಸೇರಿದ್ದರು. ಟ್ರಂಪ್ ಭೇಟಿ ನಂತರ ದೇಶದಲ್ಲಿ ಸೋಂಕು ಹರಡಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಇದ್ದರೂ ಸಹ ಈ ಬಗ್ಗೆ ತುಟಿ ಬಿಚ್ಚದೆ ಮೌನಕ್ಕೆ ಶರಣಾಗಿದ್ದಾರೆ. ದೇಶದಲ್ಲಿ ಕೊರೋನಾ ವೈರಸ್ ಹರಡಲು ಕೇಂದ್ರ ಸರ್ಕಾರವೇ ಕಾರಣವೆಂದು ಆರೋಪಿಸಿದರು. ಇಂಡಿಯಾದಲ್ಲಿ ಎಲ್ಲಿ ಪತ್ತೆ ಆಗಿದೆ ಅಂತ ನಾನು ಹೇಳಿಲ್ಲ. ಇವತ್ತು ಗುಜರಾತ್ನ ಅಂಕಿಅಂಶ ಅಹಮದಾಬಾದ್ನಲ್ಲಿ, ಬರೀ ಅಹಮದಾಬಾದ್ ಜಿಲ್ಲೆಯಲ್ಲಿ 7,000ಕ್ಕಿಂತ ಹೆಚ್ಚು ಕೇಸ್ ದಾಖಲಾಗಿದೆ. ಇದು ಕಣ್ಣು ತೆಗೆದು ನೋಡ್ರಿ, ಯಾವ ಕಾರಣಕ್ಕೆ ಅಹಮದಾಬಾದ್ ಅಲ್ಲಿ ಜಾಸ್ತಿ ಆಗಿದೆ, ಸೂರತ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಇನ್ನು ಏಮ್ಸ್ ಅವರು ಗುಜರಾತಿಗೆ ಭೇಟಿ ನೀಡಿದಾಗ ಏಮ್ಸ್ ನಿರ್ದೇಶಕರು ಜೂನ್ ಜುಲೈಯಲ್ಲಿ 8 ಲಕ್ಷ ಕೇಸಸ್ ಆಗುತ್ತೆ ಅಹಮದಾಬಾದ್ ಅಲ್ಲಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಹಮದಾಬಾದ್ ಕೇಸ್ ಆಗಿದ್ದು ಯಾವ ತೋರಿಸಿಲ್ಲ ಮಾಧ್ಯಮದಲ್ಲಿ, ಯಾರು ಮಾಧ್ಯಮದಲ್ಲಿ ಯಾವ ಬಂದಿಲ್ಲ ಕೇಸ್ ಆಗಿ. ಅಹಮದಾಬಾದ್ ಕೇಸ್ ಆಗಿದ್ದು ಮಾಧ್ಯಮಗಳಲ್ಲಿ ಬಂದಿಲ್ಲ. ಮಾಧ್ಯಮದಲ್ಲಿ ಬರ್ತಾ ಇದೆ ನೋಡ್ರಿ, ಕೆಲವು ಮಾಧ್ಯಮದಲ್ಲಿ ಬರ್ತಾ ಇದೆ, ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇಲ್ಲ. ನಾನು ನೋಡಿದ್ದೀನಿ, ನಾನು ನೋಡೇ ಹೇಳ್ತಾ ಇದ್ದೀನಿ. ನನ್ನ ಕಾಂಟ್ಯಾಕ್ಟ್ ಇದೆ, ಅಲ್ಲಿ ಕೆಲವು ಜನರಿಗೆ ನನ್ನ ಕಾಂಟ್ಯಾಕ್ಟ್ ಇದೆ, ಸಂಪರ್ಕ ಐತೆ, ಅದರಿಂದ ಹೇಳ್ತಾ ಇದ್ದೀನಿ. ಇದು ಯಾವ ಜಾತಿಗೆ ಸೀಮಿತ ಇಲ್ಲ, ವೈರಸ್ ಐತೆ. ನೀವು ಅದನ್ನ ಹೇಳ್ಬೇಕು, ಯಾವ ಎಲ್ಲ ಮಾಧ್ಯಮಗಳನ್ನ ಸೀಮಿತ ಮಾಡಬೇಡಿ ಸರ್. ನಾನು ಎಲ್ಲ ಮಾಧ್ಯಮ ಅಂತ ಹೇಳಿಲ್ಲ, ಕೆಲವು ಅಂತ ಹೇಳಿದ್ದೀನಿ. ನನ್ನ ಪತ್ರಿಕೆ, ನನ್ನ ಲೆಟರ್ಲಿ ಕೆಲವು ಅಂತ ಇದೆ, ಸಂಪೂರ್ಣ ಮಾಧ್ಯಮ ಅಂತ ಹೇಳಿಲ್ಲ. ಸ್ವರ್ಣ ನ್ಯೂಸ್ ಆಗಲಿ, ಪಬ್ಲಿಕ್ ಟಿವಿ ಆಗಲಿ, ಅವರು ಬಹಳ ಹಿರಿಯರು ಪಬ್ಲಿಕ್ ಟಿವಿ ಅವ್ರು ಹೇಳ್ತಾರೆ ಇದು ಅಜ್ಮೀರ್ ವೈರಸ್ ಅಂತ. ಹಿಂದೂಗಳು ಅವರು ದೇವಸ್ಥಾನಕ್ಕೆ ಹೋಗ್ತಾರ, ಪವಿತ್ರ ಸ್ಥಾನ ಐತೆ ಅಂತ ಏನು ಬೇಡಿಕೆ ಇಟ್ಕೊಂಡು ಬರ್ತಾರ. ಮುಸಲ್ಮಾನ್ ಅವ್ರು ಪವಿತ್ರ ಸ್ಥಳಕ್ಕೆ ಹೋಗ್ತಾರ, ಹೋಗಿದ ತಕ್ಷಣ ಆ ವೈರಸ್ ಈ ವೈರಸ್ ಅಂದ್ರೆ ಇದು ತಪ್ಪು. ಮಾಧ್ಯಮದವರು ಬೆಂಕಿ ಹಚ್ತಾ ಇದಾರ. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ರೆ ಟೆನ್ಷನ್ ಇದ್ದಂಗೆ ಇದೀವಿ. ಇದು ಆಲೋಚನೆ ಮಾಡೋ ವಿಷಯ. ಇವರು ಬೆಂಕಿ ಹಚ್ತಾ ಇದಾರ. ಅಲ್ಲಿನ ಯಡಿಯೂರಪ್ಪ ಕ್ಯಾಬಿನೆಟ್ ಅಲ್ಲಿ ಈಶ್ವರಪ್ಪ ಈ ತಬ್ಲಿಗಿ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೆಚ್ಚು ಬಳಸಬೇಕಂತ ಮನಸ್ಸಾಗ್ತಾ ಇದೆ ಅಂತ ಅಥವಾ ಹುಚ್ಚ ಮಿನಿಸ್ಟರ್ ಈಶ್ವರಪ್ಪ ಬಳಸಿದೆ ಅಂತ ಹೇಳ್ಯಾರ. ಅಲ್ಲಿ ಶಿವಮೊಗ್ಗದಲ್ಲಿ ಗೌರ್ಮೆಂಟ್ ಮಟ್ಟದಲ್ಲಿ ಯೂಸ್ ಮಾಡಿ ಸುಸೈಡ್ ಕೊಲೆ ಮಾಡಿಸೋದ ಪ್ರಯತ್ನ ಆಗುತ್ತೆ ಅಂತ ನನ್ನ ಭಯ. ಈಶ್ವರಪ್ಪ ಅವರು ಈ ಸ್ಟೇಟ್ಮೆಂಟ್ ಹೇಳಿಕೆ ನೀಡಿರುವುದರಿಂದ ಓಪನ್ ಸ್ಟೇಟ್ಮೆಂಟ್ ಐತೆ, ಮಾಧ್ಯಮದವರು ಇದಕ್ಕೆ ಪ್ರಸಾರ ಮಾಡಿಲ್ಲ. ಇಂಥ ಸಚಿವರು ಈ ರೀತಿ ಹೇಳ್ಬೇಕಾ? ಪ್ರಮಾಣ ವಚನ ತಗೊಳ್ಳುವಾಗ ಏನಂತ ತಗೊಂಡಿದ್ರು? ಆ ಪ್ರಮಾಣ ವಚನಕ್ಕೆ ವಿರುದ್ಧವಾಗಿ ಮಾತಾಡ್ಯಾರ. ನಮ್ಮ ರಾಜ್ಯದಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಅಣ್ಣ ತಮ್ಮ ರಿಲೇಷನ್ ಅಲ್ಲಿ ಇದ್ವಿ ನಾವು. ಕೆಲವರು ಬೆಂಕಿ ಹಚ್ಚದ ಕೆಲಸ ಮಾಡ್ತಾ ಇದ್ದಾರೆ, ಅದು ಆಗಬಾರ್ದಂತ. ಈ ಸಂದರ್ಭದಲ್ಲಿ ಅಸರಾರ್ ಅಹ್ಮದ್, ಶೇಖ್ ಮೆಹಬೂಬ್ ಪಾಷಾ, ನಿಯಮ್ ರಾಜ್ ಶೇಖ್ ಇತರರು ಇದ್ದರು.
ಕಂದಾಯ ಇಲಾಖೆಯ ಭೂಮಾಪನ ತಾಂತ್ರಿಕ ಸಹಾಯಕ ನಿರ್ದೇಶಕರ ಭೂ ದಾಖಲೆಗಳ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಬಾಂಧು ಜವಾನರಿಗೆ 20 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಹೊರಗುತ್ತಿಗೆ ನೌಕರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ 1,610 ಕೋಟಿ ರೂಪಾಯಿ ನೆರವು ಘೋಷಣೆಯಲ್ಲಿ ಸ್ಲಂ ನಿವಾಸಿಗಳ ಕಡೆಗಣನೆ ತಾರತಮ್ಯವನ್ನು ನಿವಾರಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಲಾಕ್ಡೌನ್ ಅವಧಿಯಲ್ಲಿ ಸಂಕಷ್ಟ ಅನುಭವಿಸಿದ ಜನರ ಜೊತೆ ಸರ್ಕಾರ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಬದುಕಿಗೆ ಅಗತ್ಯತೆಗೆ ಅನುಗುಣವಾಗಿ ಕಾರ್ಯಕ್ರಮ ರೂಪಿಸಬೇಕು. ಮೂಲೆ ಗುಂಪಾದ ಪ್ರತಿಯೊಂದು ಸಮಸ್ಯೆಗಳ ಹಾಗೂ ಅಗತ್ಯತೆಗಳ ಬಗ್ಗೆ ತಿಳಿದು ಪ್ರತಿ ಸಮುದಾಯಕ್ಕೂ ಅವರ ಸಮಸ್ಯೆ ನಿವಾರಿಸಲು ಪ್ರತ್ಯೇಕ ಯೋಜನೆ ರೂಪಿಸಬೇಕು. ರೇಷನ್ ಕಾರ್ಡ್ ಇಲ್ಲದ ಎಲ್ಲಾ ಬಡ ಕುಟುಂಬಗಳಿಗೆ ಸೆಪ್ಟೆಂಬರ್ ತಿಂಗಳವರೆಗೆ ಪ್ರತಿ ತಿಂಗಳು ಪ್ರತಿ ಕುಟುಂಬದ ಒಬ್ಬ ಸದಸ್ಯರಿಗೆ ಕನಿಷ್ಠ 10 ಕೆಜಿ ಅಕ್ಕಿ, ಗೋಧಿ, ರಾಗಿ, 2 ಕೆಜಿ ಬೇಳೆ, ಅಡುಗೆ ಎಣ್ಣೆ, ಮಸಾಲ ಪದಾರ್ಥ ನೀಡಬೇಕು. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಬಡ ಜನರಿಗೆ ಪೌಷ್ಟಿಕತೆ ದೃಷ್ಟಿಯಿಂದ ಹಾಲು, ಮೊಟ್ಟೆ, ತರಕಾರಿ, ಮಾಂಸ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದು ಕಡಿವಾಣಕ್ಕೆ ಮುಂದಾಗಬೇಕೆಂದು ಸೇರಿದಂತೆ ವಿವಿಧ ಬೇಡಿಕೆಯ ಮನವಿಯನ್ನು ಸಲ್ಲಿಸಲಾಯಿತು. ಇವತ್ತು ರಾಜ್ಯಾದ್ಯಂತ ಸಂವಿಧಾನದ ಕರ್ನಾಟಕ ಹಾಗೂ ರಾಯಚೂರು ಸ್ಲಂ ನಿವಾಸ ಇವತ್ತು ರಾಜ್ಯಾದ್ಯಂತ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಸಂವಿಧಾನದ ಕರ್ನಾಟಕದ ವತಿಯಿಂದ ಸ್ಲಂ ಜನರಿಗೆ ಸರ್ಕಾರದ ನೆರವು ಘೋಷಣೆ ಮಾಡಬೇಕಂತೇಳಿ ಈಗಾಗಲೇ ಎಲ್ಲ ವರ್ಗಗಳಿಗೆ ನೆರವು ಘೋಷಣೆ ಮಾಡಿದಂತೆ ಸ್ಲಂ ಜನರಿಗೂ ಕೂಡ ಪ್ರತ್ಯೇಕ ನೆರವು ಘೋಷಣೆ ಮಾಡಬೇಕಂತೇಳಿ ಸ್ಲಂಗಳಲ್ಲಿ ನಗರದ ಎಲ್ಲ ಸ್ಲಂಗಳಲ್ಲಿ ತಾಟು ಮತ್ತು ಲೋಟ ಬಡಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ 3 ತಿಂಗಳು ಲಾಕ್ಡೌನ್ನಿಂದ ಎಲ್ಲ ಕೆಲಸಗಳು ಬಂದಾಗಿದ್ದು ಅವರು ಯಾವುದೇ ಅವರ ಉಪಜೀವನಕ್ಕೆ ಅಗತ್ಯ ವಸ್ತುಗಳು ಮತ್ತು ಪಡಿತರ ವ್ಯವಸ್ಥೆಯಾಗದೇ ಇರುವುದರಿಂದ ಬಡ ಜನರಿಗೆ ಭಾಳ ತೊಂದರೆಯಾಗಿದೆ. ಮಕ್ಕಳು ಮತ್ತು ಮರಿಗಳು ಊಟ ಇಲ್ಲದೆ ಮತ್ತು ಯಾವುದೇ ಸೌಲಭ್ಯ ಇಲ್ಲದೆ ಅವರು ಬಹಳ ತೊಂದರೆಗೆ ಈಡಾಗಿದ್ದರಿಂದ ಪ್ರತಿ ತಿಂಗಳು ಈ ಲಾಕ್ಡೌನ್ ಮುಗಿಯುವವರೆಗೆ ಪ್ರತಿ ತಿಂಗಳು ಅವರಿಗೆ 10,000 ರೂಪಾಯಿ ವೇತನ ರೀತಿಯಲ್ಲಿ ಕೂಲಿ ರೀತಿಯಲ್ಲಿ ಅವರಿಗೆ ಅಕೌಂಟಿಗೆ ಹಾಕಬೇಕು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ, ಸಂಘಟನಾ ಕಾರ್ಯದರ್ಶಿ ನೂರ್ ಜಹಾನ್, ಬಸವರಾಜ್ ಹೊಸೂರು ಇದ್ದರು. ರಾಜ್ಯ ಸರ್ಕಾರ 1,610 ಕೋಟಿ ರೂಪಾಯಿ ನೆರವು ಘೋಷಣೆಯಲ್ಲಿ ಸ್ಲಂ ನಿವಾಸಿಗಳ ಕಡೆಗಣನೆ ತಾರತಮ್ಯವನ್ನು ನಿವಾರಿಸುವಂತೆ ಒತ್ತಾಯಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆಯಿಂದ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಕಂದಾಯ ಇಲಾಖೆಯ ಭೂಮಾಪನ ತಾಂತ್ರಿಕ ಸಹಾಯಕ ನಿರ್ದೇಶಕರ ಭೂ ದಾಖಲೆಗಳ ಕಚೇರಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಬಾಂಧು ಜವಾನರಿಗೆ 20 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಹೊರಗುತ್ತಿಗೆ ನೌಕರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ ಕನಿಷ್ಠ ವೇತನ ಪಾವತಿಗೆ ಮುಂದಾಗಬೇಕು. ಇಎಸ್ಐ ಮತ್ತು ಪಿಎಫ್ ಕಾರ್ಡುಗಳನ್ನು ನೀಡಬೇಕು. ಸೇವಾ ಬದ್ಧತೆಯನ್ನು ಒದಗಿಸಬೇಕು. ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಇಡೀ ಡಿಸ್ಟಿಕ್ನಾಗ 48ರಿಂದ 50 ಜನ ಇದ್ದಾರೆ. ಅವ್ರಿಗೆ ಏನಂತಂದರೆ ಈ ಟೆಂಡರ್ ಮುಖಾಂತರ ನೇಮಕಾತಿ ಆಗಿರುತ್ತೆ. ಈ ಟೆಂಡರ್ ಮೊದಲು ಮನೀಶ್ ಮ್ಯಾನ್ ಪವರ್ ಏಜೆನ್ಸಿ ಇತ್ತು. ಅದು 2015-16ರಿಂದ ಆಗಿ 2019ವರೆಗಿತ್ತು. 2019ರಿಂದ ಅಂದರೆ ಬೆಂಗಳೂರು ಬ್ಯೂರೋ ಎಂಪ್ಲಾಯ್ಮೆಂಟ್ ಅಂತ ಹೇಳಕ್ಕೆ ಇನ್ನೊಂದು ಟೆಂಡರ್ ಅವ್ರಿಗೆ ಕೊಟ್ಟರು. ಇವಾಗ ಮ್ಯಾನ್ ಪವರ್ ಏಜೆನ್ಸಿ ಕಡೆಯಿಂದ ಸುಮಾರು 10 ತಿಂಗಳು 9 ತಿಂಗಳು ಒಬ್ಬೊಬ್ಬರಿಗೆ ವೇತನ ಬರಬೇಕಾಗಿದೆ. ಅದು ಕೇಳಿದ್ರೆ ಇನ್ನೂ ಬಂದಿಲ್ಲ. ಮತ್ತು ತದನಂತರ ಬಂದಿರುವಂಥ ಏನು ಬೆಂಗಳೂರು ಬ್ಯೂರೋ ಎಂಪ್ಲಾಯ್ಮೆಂಟ್ ಏಜೆನ್ಸಿ ಇದೆಯಲ್ಲ, ಅವರು ಸಹ ಏನಂತಂದರೆ ಸುಮಾರು 8ರಿಂದ 9 ತಿಂಗಳ ಥರ ಸ್ಯಾಲ್ರಿ ಬಾಕಿ ಕೇಳಿದ್ರೆ ನಾವು ಹೆಡ್ಡಲ್ಲಿ ಇರಿಲ್ಲ ಹಂಗೆ ಅಂತ ಹೇಳ್ತಾರೆ. ಬಟ್ ಸಿನ್ಸ್ 20 ತಿಂಗಳಿಂದ ಯಾವುದೇ ನಮಗೆ ಸಂಬಳ ಬಂದಿಲ್ಲ, ವೇತನ ಬಂದಿಲ್ಲ. ಸೊ ಹಾಗಾಗಿ ಇವ್ರಿಗೆ ಏನಂತಂದರೆ ಇಮಿಡಿಯೇಟ್ಲಿ ಅಂತಂದರೆ ಇವ್ರಿಗೆ ಇವಾಗ ಕೊರೋನಾ ಬೇರೆ ಇದೆ, ಭಾಳ ಕಷ್ಟ ಆಗಿದೆ. ಇವಾಗ ಸಿನ್ಸ್ 20 ಮಂತ್ಸ್ ಅಂತಂದರೆ ಭಾಳ ಕಷ್ಟ ಆಗುತ್ತೆ ಫ್ಯಾಮಿಲಿ ಅನ್ನೋದು ಭಾಳ ಕಷ್ಟದಾಗಿರೋದ್ರಿಂದ ಇಮಿಡಿಯೇಟ್ಲಿ ಇವ್ರಿಗೆ ಏನಂತಂದರೆ ಈ ಏಜೆನ್ಸಿ ಕಡೆಯಿಂದ ಗುತ್ತಿಗೆದಾರ ಕಡೆಯಿಂದ ವೇತನ ಬರುವಂಥದ್ದಾಗಬೇಕು. ಮತ್ತು ಇವರಿಗೆ ಸೇವಾ ಭದ್ರತೆನೇ ಇಲ್ಲದಾಗಿದೆ. ಸೇವಾ ಭದ್ರತೆ ಬೇಕು ಮತ್ತು ಕನಿಷ್ಠ ಕಾಯ್ದೆ ವೇತನ ಅಡಿಯಲ್ಲಿ ಅಂತ ಮಿನಿಮಮ್ ವೇಜಸ್ ಕೊಡಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಜಿಎಸ್ ವೀರಭದ್ರಪ್ಪ ಸೇರಿದಂತೆ ಹೊರಗುತ್ತಿಗೆ ನೌಕರರು ಇದ್ದರು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ದಲಿತರ ಮೇಲೆ ಹಲ್ಲೆ, ದೌರ್ಜನ್ಯಕ್ಕೆ ಕಾರಣರಾದ ವ್ಯಕ್ತಿಯನ್ನು ಗೂಂಡಾ ಕಾಯ್ದೆ ಅಡಿ
ಬಂಧಿಸಿ ಗಡೀಪಾರು ಮಾಡಬೇಕೆಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ದಲಿತರ ಮೇಲಿನ ಹಲ್ಲೆ ದೌರ್ಜನ್ಯಕ್ಕೆ ಕಾರಣರಾದ ವ್ಯಕ್ತಿಗಳನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ಗಡೀಪಾರು ಮಾಡಬೇಕೆಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ದಲಿತರ ಮೇಲೆ ದೌರ್ಜನ್ಯಗಳು ದಿನದಿಂದ ದಿನಕ್ಕೆ ಜಾಸ್ತಿಯಾಗಿದ್ದು ಕಡಿವಾಣ ಹಾಕಬೇಕು, ದಲಿತರಿಗೆ ಸೂಕ್ತ ರಕ್ಷಣೆ ಪರಿಹಾರ ಜೀವ ಭದ್ರತೆ ನೀಡಬೇಕೆಂದು ಒತ್ತಾಯಿಸಿದರು. ದೇವದುರ್ಗ ತಾಲೂಕಿನ ಜಾಗಟಕಲ್ ಗ್ರಾಮದ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ದಲಿತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಜಾಗಟಕಲ್ ಗ್ರಾಮದ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರನ್ನೂ ಗೂಂಡಾ ಕಾಯ್ದೆಗೆ ಸೇರಿಸಬೇಕೆಂದು ಒತ್ತಾಯಿಸಿದರು. ಸಿಂಧನೂರು ತಾಲೂಕಿನ ದುಮತಿ ಗ್ರಾಮಕ್ಕೆ ಅಕ್ರಮ ಕೂಟ ಕಟ್ಟಿಕೊಂಡು ಬಂದು ದಲಿತ ಕೇರೆಗೆ ನುಗ್ಗಿ ಹಲ್ಲೆ ಮಾಡಿದ ಮಲ್ಲನಗೌಡ, ತಿಮ್ಮನಗೌಡ ತಂಡವನ್ನು ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ದುಮತಿ ಗ್ರಾಮದ ಜನರಿಗೆ ಪರಿಹಾರ ನೀರಿನ ವ್ಯವಸ್ಥೆ ಮಾಡಬೇಕು. ಗ್ರಾಮದ ದಲಿತರ ಮೇಲೆ ಮತ್ತು ಮಲ್ಲಟ ಹಾಗೂ ಜಾಗಟಕಲ್ ಹಾಕಿದ ಸುಳ್ಳು ಕೇಸು ಬಿ ರಿಪೋರ್ಟ್ ಮಾಡಿ ಕೈಬಿಡಬೇಕೆಂದು ಒತ್ತಾಯಿಸಿದರು. ಸಿರಿವಾರ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿ ಅವರನ್ನು ಗೂಂಡಾ ಕಾಯ್ದೆ ಅಡಿ ಶಿಕ್ಷೆಗೊಳಪಡಿಸಿ ಗಡೀಪಾರು ಮಾಡಬೇಕು. ದಲಿತರಿಗೆ ಸಾರ್ವಜನಿಕರ ಸ್ಥಳದಲ್ಲಿ ಮುಕ್ತ ಪ್ರವೇಶದ ಅವಕಾಶ ನಿರ್ಮಾಣ ಮಾಡಬೇಕು. ಗ್ರಾಮಗಳಲ್ಲಿ ಶಾಂತಿ ನಿಲ್ಲಿಸುವವರೆಗೂ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕೆಂದು ಆಗ್ರಹಿಸಿದರು. ಪೊಲೀಸ್ ಠಾಣಾ ವ್ಯಾಪ್ತಿಯ ಸೂಕ್ಷ್ಮ ದೇಶವೆಂದು ಗುರುತಿಸಿ ಹಳ್ಳಿಗಳಲ್ಲಿ ನಿಯಮಾನುಸಾರವಾಗಿ ಸಭೆಗಳು ನಡೆಸಬೇಕು. ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಾಕಿರುವ ಸುಳ್ಳು ಕೇಸುಗಳನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜೆಬಿ ರಾಜು, ಶರಣಪ್ಪ ದಿನ್ನಿ, ಎಸ್ ರಾಜು, ಶಿವರಾಜ್ ಘಂಟಿ, ಶರಣಪ್ಪ ದಿನ್ನಿ, ಶಾಂತಪ್ಪ ಕಪ್ಗಲ್, ಯಲ್ಲಪ್ಪ ನಾರ್ಬಂಡ ಸೇರಿದಂತೆ ಇತರರು ಇದ್ದರು. ಮೇದಾರ ಸಮಾಜಕ್ಕೂ 10,000 ಪರಿಹಾರ ಘೋಷಿಸಬೇಕೆಂದು ಜಿಲ್ಲಾ ಮೇದಾರ ಯುವ ವೇದಿಕೆ ಮುಖಂಡರು ಒತ್ತಾಯಿಸಿದರು. ಮೇದಾರ ಸಮಾಜಕ್ಕೂ 10,000 ಪರಿಹಾರ ಘೋಷಿಸಬೇಕೆಂದು ಜಿಲ್ಲಾ ಮೇದಾರ ಯುವ ವೇದಿಕೆ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ರಾಜ್ಯದಲ್ಲಿ ಲಾಕ್ಡೌನ್ ಆಗಿದ್ದು ಕಳೆದ 45 ದಿನಗಳಿಂದ ಮೇದಾರ ಸಮುದಾಯದವರು ತೀವ್ರ ಸಂಕಷ್ಟದಲ್ಲಿ ಇದ್ದಾರೆ. ದಿನನಿತ್ಯ ಬಿದಿರಿನ ಪುಟ್ಟಿಗಳು, ಮರ, ತಟ್ಟಿ ಇನ್ನಿತರೆ ದಿನನಿತ್ಯ ವಸ್ತುಗಳನ್ನು ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡಿ ಬದುಕುತ್ತಿದ್ದ ಮೇದಾರ ಸಮುದಾಯ ಇಂದು ತುಂಬಾ ಕಷ್ಟದಲ್ಲಿದ್ದಾರೆ. ಸರ್ಕಾರ ಈಗಾಗಲೇ ಬೇರೆ ಬೇರೆ ಕಸುಬುದಾರರಿಗೆ ಹಾಗೂ ಬೇರೆ ಸಮಾಜದವರಿಗೆ 5,000 ಪರಿಹಾರ ಘೋಷಣೆ ಮಾಡಿದ್ದು, ಆದರೆ ವೃತ್ತಿಯನ್ನು ಅವಲಂಬಿಸಿರುವ ಮೇದಾರ ಸಮುದಾಯದವರಿಗೆ ಸರ್ಕಾರ 10,000 ಪರಿಹಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೆಇ ಕುಮಾರ್, ಮೇದಾರ್ ಯುವ ವೇದಿಕೆ ಜಿಲ್ಲಾಧ್ಯಕ್ಷ ಈರೇಶ್ ಮೇದಾರ್, ಎಂ ವೀರೇಶ್, ವೈ ಗೋಪಾಲಕೃಷ್ಣ, ಎಂ ಯಲ್ಲಪ್ಪ, ವೈ ಈರಣ್ಣ ಸೇರಿದಂತೆ ಉಪಸ್ಥಿತರಿದ್ದರು. ನಗರವನ್ನು ಹಸಿರನ್ನಾಗಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಗರದ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20,000 ವಿವಿಧ ಜಾತಿಯ ಸಸಿಗಳನ್ನು ಬೆಳೆಸಿದ್ದಾರೆ. ನಗರವನ್ನು ಹಸಿರುವನ್ನಾಗಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಗರದ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 20,000 ವಿವಿಧ ಜಾತಿಯ ಸಸಿಗಳನ್ನು ಬೆಳೆಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ರಾಯಚೂರು ಜಿಲ್ಲೆಯನ್ನು ಹಸಿರು ಜಿಲ್ಲೆಯನ್ನಾಗಿಸಲು ಪಣ ತೊಟ್ಟು ಸುಮಾರು 5 ಲಕ್ಷ ಸಸಿಗಳನ್ನು ನೆಡುವ ಪ್ರತಿಜ್ಞೆ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾಲೇಜಿನ ವಿದ್ಯಾರ್ಥಿನಿಯರ ಸಹಕಾರದೊಂದಿಗೆ ಹಾಗೂ ರಾಯಚೂರಿನ ನಾಗರಿಕರ ಸಹಕಾರದೊಂದಿಗೆ ಹಾಲಿನ ಪ್ಯಾಕೆಟ್ಗಳನ್ನು ಸಂಗ್ರಹಿಸಿಕೊಂಡು ಅದರಲ್ಲಿ ವಿವಿಧ ರೀತಿಯ ಬೀಜಗಳನ್ನು ಹಾಕಿ ಸಸಿಗಳನ್ನು ಬೆಳೆಸಿ ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಸುಮಾರು 20,000 ವಿವಿಧ ರೀತಿಯ ಸಸಿಗಳನ್ನು ಬೆಳೆಸಿದ್ದಾರೆ. ಪಪ್ಪಾಯ, ಸೀತಾಫಲ, ಮಾವು, ಪೆರೆಲ, ಹುಣಸೆ ಮರ, ನುಗ್ಗೆಕಾಯಿ, ಹೊಂಗೆ ಮರ, ಆಲೋವೆರಾ ಹಾಗೂ ಇನ್ನಿತರ ಜಾತಿಯ ಸಸಿಗಳನ್ನು ಬೆಳೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಹರಡುವ ಭೀತಿಯಿಂದ ಹಲವಾರು ಕೆಲಸಗಳಲ್ಲಿ ತೊಡಗಿದ್ದರೂ ಸಹ ಬಿಡುವಿನ ಸಮಯದಲ್ಲಿ ಸಸಿಗಳನ್ನು ನೆಡುವ ಕಾರ್ಯದ ಕಡೆ ಗಮನ ಹರಿಸಿ ಅವುಗಳನ್ನು ಪೋಷಣೆ ಮಾಡುತ್ತಾ ಬಂದಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪರಿಶ್ರಮದಿಂದ ಸುಮಾರು 20,000 ಸಸಿಗಳು ಸಿದ್ಧವಾಗಿವೆ. ಆದ್ದರಿಂದ ರಾಯಚೂರು ಜಿಲ್ಲೆಯ ನಾಗರಿಕರು ಹಲವಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಾಗ ಬೆಲೆ ಬಾಳುವ ಉಡುಗೊರೆ ನೀಡುವ ಬದಲಾಗಿ ಸಸಿಗಳನ್ನು ಉಡುಗೊರೆಯಾಗಿ ನೀಡಿ ಜಿಲ್ಲೆಯನ್ನು ಹಸಿರು ಜಿಲ್ಲೆಯಾಗಿಸಲು ಸಹಕರಿಸಲು ಕೋರಲಾಗಿದೆ. ಸಸಿಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ಸಸಿಗಳು ಬೇಕಾದಲ್ಲಿ ಡಿಎಸ್ಪಿ ಡಿಎಆರ್ ಅವರ 948080 03806 ಮತ್ತು ಆರ್ಪಿಐ ಡಿಎಆರ್ 948080 38440 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸಸಿಗಳನ್ನು ಉಚಿತವಾಗಿ ತೆಗೆದುಕೊಂಡು ಹೋಗಬಹುದೆಂದು ಕೋರಲಾಗಿದೆ. ಮಹಾಮಾರಿ ಕೊರೋನಾ ಭೀತಿ ಹಿನ್ನೆಲೆ ನಗರದ ಹರಿಜನವಾಡದ
ಐತಿಹಾಸಿಕ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ ಜಾತ್ರೆಯನ್ನು ರದ್ದುಪಡಿಸಲಾಗಿದೆ. ಮಹಾಮಾರಿ ಕೊರೋನಾ ಭೀತಿ ಹಿನ್ನೆಲೆ ನಗರದ ಹರಿಜನವಾಡದ ಐತಿಹಾಸಿಕ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ ಜಾತ್ರೆಯನ್ನು ರದ್ದುಪಡಿಸಲಾಗಿದೆ. ಇದೇ ಮೇ 19ರಂದು ದೇವಿಯ ಬಿಂದಗಿ ಕಾರ್ಯಕ್ರಮ ನಡೆಸಬೇಕಿತ್ತು. ಆದರೆ ದಿನಾಂಕ 10ರಂದು ದೇವಿಯ ಜಾತ್ರಾ ಸಮಿತಿಯು ಹರಿಜನವಾಡದ ಸಮುದಾಯ ಭವನದಲ್ಲಿ ಸಭೆ ನಡೆಸಿ ದೇವಿಯ ಜಾತ್ರೆ ಬಗ್ಗೆ ಪ್ರಸ್ತಾಪಿಸಿದಾಗ ಸಮಿತಿಯ ಸದಸ್ಯರುಗಳಾದ ಎ ವಸಂತಕುಮಾರ್, ರೆಡ್ಡಿ ತಿಮ್ಮಯ್ಯ, ವಕೀಲ್ ನರಸಿಂಹಲು ಮಾಡ್ಗೇರಿ, ಈರಣ್ಣ ಭಂಡಾರಿ ಸೇರಿದಂತೆ ಇನ್ನಿತರ ಸದಸ್ಯರು ಮಾತನಾಡಿ, ದೇಶದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಹರಡಿ ಸುಮಾರು 3 ತಿಂಗಳು ಕಳೆದಿರುವ ಕಾರಣ ದೇಶದ ಜನರು ತಲ್ಲಣಗೊಂಡಿದ್ದಾರೆ. ಆದ್ದರಿಂದ ಸರ್ಕಾರದ ಆದೇಶದನ್ವಯ ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ದೇವಸ್ಥಾನಗಳಾಗಲಿ, ಮಸೀದಿಗಳಾಗಲಿ, ಚರ್ಚ್ಗಳಾಗಲಿ ತಮ್ಮ ಧರ್ಮಾನುಸಾರವಾಗಿ ಜಾತ್ರೆಗಳು ಮಾಡುವಂತಿಲ್ಲ ಎಂದು ಕಟ್ಟುನಿಟ್ಟಿನ ಆದೇಶ ಜಾರಿಯಲ್ಲಿರುವುದರಿಂದ ನಾವು ಕೂಡ ಮಹಾಮಾತೆ ಶ್ರೀ ಕಂಚು ಮಾರಮ್ಮ ದೇವಿಯ ಜಾತ್ರೆ ಸಹ ಸಮಿತಿ ವತಿಯಿಂದ ರದ್ದುಪಡಿಸುವಂತೆ ಸಭೆಗೆ ಸೂಚಿಸಲಾಯಿತು. ಈ ನಿರ್ಣಯವನ್ನು ಸಮಿತಿಯ ಎಲ್ಲ ಸದಸ್ಯರ ಒಮ್ಮತದಿಂದ ಒಪ್ಪಿದಾಗ ಜಾತ್ರೆಯನ್ನು ಈ ವರ್ಷ ರದ್ದುಪಡಿಸಲಾಯಿತು. ಅದರಂತೆ ನಗರದ ಶ್ರೀ ಮಹಾಮಾತೆ ಕಂಚು ಮಾರಮ್ಮ ದೇವಿಯ ಭಕ್ತಾದಿಗಳು ಸಹಕರಿಸಿ ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಮಿತಿ ಪ್ರಧಾನ ಕಾರ್ಯದರ್ಶಿ ಜೆ ಮಾರಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಭೆಯಲ್ಲಿ ನಗರಸಭೆ ಸದಸ್ಯರಾದ ಪಿ ಬುದೆಪ್ಪ, ನರಸಿಂಹಲು ಮಾಡ್ಗೇರಿ, ಎನ್.ಕೆ. ನಾಗರಾಜ್, ನಗರಸಭೆ ಮಾಜಿ ಸದಸ್ಯ ಜೆ ತಿಮ್ಮಪ್ಪ, ಆರ್ ಚೆನ್ನಪ್ಪ ಮತ್ತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ಪಿಎಸ್ಐ ಅಧಿಕಾರಿಗಳು ಹಾಗೂ ಸಮಿತಿ ಸದಸ್ಯರುಗಳಾದ ಆರ್ ರಾಮಸ್ವಾಮಿ, ಗಣೇಶ್ ಪಾಳ್ಯಂ, ಜೆ ಮಾರಪ್ಪ, ಪಿ ನಲ್ಲಾರೆಡ್ಡಿ, ಸಿ ಬೋಳಬಂಡಪ್ಪ ಕಟ್ಟಿಮನಿ, ಪಿ ಅಮರೇಶ್, ಪಿ ಸವಾರಪ್ಪ, ಜೆ ಶಂಶಾಲಪ್ಪ ಪೂಜಾರಿ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರ ರಾಜ್ಯದಿಂದ ಬರುವವರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ಗೆ ಒಳಪಡಿಸಲು ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಕಟ್ಟುನಿಟ್ಟಿನ ಸೂಚನೆ. ಭಾರತೀಯ ಹತ್ತಿ ನಿಗಮದಿಂದ ಮತ್ತೊಂದು ಖರೀದಿ ಕೇಂದ್ರ ಪ್ರಾರಂಭ. ಹತ್ತಿ ಬೆಳೆಗಾರರು ಆತಂಕ ಪಡಬೇಕಿಲ್ಲ. ಸಂಸದ ರಾಜಾ ಅಮರೇಶ್ವರ್ ನಾಯಕ್. ಕೊರೋನಾ ಸೋಂಕು ಪೀಡಿತನೊಂದಿಗೆ ಬಸ್ ಪ್ರಯಾಣ, 3 ಕ್ವಾರಂಟೈನ್ಗೆ ರವಾನೆ. ಮಾವಿನಕೆರೆಯಲ್ಲಿ ಲಕ್ಷಾಂತರ ಮೀನುಗಳ ಸಾವು, ದುರ್ನಾತದಿಂದ ನಿವಾಸಿಗಳಲ್ಲಿ ಆತಂಕ. ಕೆರೆ ಸ್ವಚ್ಛತೆಗೆ ನಗರಸಭೆ ಸದಸ್ಯರ ಒತ್ತಾಯ. ಹೆಚ್ಚುತ್ತಿರುವ ಜನದಟ್ಟಣೆ, ಲಾಕ್ಡೌನ್ ಬಿಗಿಗೊಳಿಸಲು ಜಿಲ್ಲಾಡಳಿತ ಮುಂದಾಗಲಿ. ನೂರ್ ಮೊಹಮ್ಮದ್ ಒತ್ತಾಯ. ಪ್ಯಾಕೇಜ್ ಘೋಷಣೆಯಲ್ಲಿ ಸ್ಲಂ ನಿವಾಸಿಗಳನ್ನು ಕಡೆಗಣಿಸಿದ ಸರ್ಕಾರ, ತಾರತಮ್ಯ ನಿವಾರಣೆಗೆ ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಮನವಿ. ಹೊರ ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಗೆ ಮನವಿ. ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಳ, ಆರೋಪಿಗಳ ಗಡೀಪಾರಿಗೆ ದಲಿತ ಸಂಘಟನೆಗಳ ಒಕ್ಕೂಟ ಆಗ್ರಹ. ಮೇದಾರ ಸಮಾಜಕ್ಕೆ ಆರ್ಥಿಕ ನೆರವಿನ ಪ್ಯಾಕೇಜ್ ಘೋಷಿಸಲು ಒತ್ತಾಯಿಸಿ ಮನವಿ. ಎಸ್ಪಿ ಕಚೇರಿಯಲ್ಲಿ 20,000 ವಿವಿಧ ಜಾತಿಯ ಸಸಿಗಳು ವಿತರಣೆಗೆ ಸಿದ್ಧ. ಮತ್ತು ಕೊರೋನಾ ಹಿನ್ನೆಲೆ ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿ ಜಾತ್ರೆ ರದ್ದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶಿಕ್ಷಣ
ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ AC ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ near Old Check Post, Raichur. Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. The next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. ಆರಾಧಿಸು ಜ್ಞಾನ ಗಂಗೆಯು Shri Gnana Ganga High School, NGO Colony, Raichur. John Milton Techno High School, Nursery, LKG, UKG and First Standard to 10th Standard. Address Lingaskur Road, opposite Agriculture University, Raichur.